ಈ ಅರ್ಥ ಆಯ್ತು, ಸಂಧ್ಯಗಳನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಇದು ಪ್ರಕೃತಿಯ, ನಾವೆಲ್ಲ ಪಂಚಭೂತದಿಂದ ಬಂದಿರೋದ್ರಿಂದಾಗಿ ಅಲ್ಲಿ ಏನಾದರೂ ಅದರ ಇನ್ಫ್ಲುಯೆನ್ಸು ನಮ್ಮ ಮೇಲಾಗುತ್ತೆ. ಹಾಗಾಗಿ ಯು ಹ್ಯಾವ್ ಟು ಟ್ಯೂನ್ ಇನ್. Just about tuning to the frequency of the nature in that time. It's like that time is naturally a time where you can internalize yourself ಅಂತ. ನೇಚರೇ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆ, ಹಾಗಾಗಿ ಯೂಸ್ ಮಾಡ್ಕೊಳ್ಳಿ ಅಂತ. ಸೊ ಬ್ರಾಹ್ಮಿ ಮುಹೂರ್ತ ಓಪನ್ ಆಗಿದ್ರಿಂದ ನೀವೊಂದು ಮಾತು ಹೇಳಿದ್ರಿ, ತುಂಬ ಪವರ್ಫುಲ್ ಅದಂತ. ಸಿನ್ಸ್ ಇದ್ರ ಬಗ್ಗೆ ಕುತೂಹಲಗಳು ನಿಮಗೂ ಇರುತ್ತೆ, ಗುರುಗಳನ್ನ ಕೇಳಿರ್ತೀರಾ, ಹಿರಿಯರನ್ನ ಕೇಳಿ ತಿಳ್ಕೊಂಡಿರ್ತೀರಾ. ವೈ ಇಸ್ ಇಟ್ ಪವರ್ಫುಲ್? ಹೌ ಟು ಅಂಡರ್ಸ್ಟ್ಯಾಂಡ್ ಬ್ರಾಹ್ಮಿ ಮುಹೂರ್ತ? ಅಂದರೆ ಇನ್ ಜನರಲ್ಲು ಐ ಥಿಂಕ್ ಅದೇನೋ ಪ್ರಹರ ಅಂತೆಲ್ಲ ಕಾನ್ಸೆಪ್ಟ್ ಇದೆ, ಬಟ್ 1 hour 20 minutes before, 1 hour 20 minutes if I'm not wrong, people can cross check it, before sunrise is ಬ್ರಾಹ್ಮಿ ಮುಹೂರ್ತ. ಆ್ಯಂಡ್ ಅದು ತುಂಬ ಸತ್ವ ಪ್ರಧಾನ ಅಂತ. ಅದು ಬ್ರೈನ್ ವೇವ್ಸ್ ಫಂಕ್ಷನ್ ಎಲ್ಲ ಡಿಸ್ಕಸ್ ಮಾಡ್ತಾರೆ, ತೀಟಾ ಬೀಟಾ ಅಂತೆಲ್ಲ. ನಾವು ರೆಗ್ಯುಲರ್ ಒಂದು ವೇವಲ್ಲಿ ಫಂಕ್ಷನ್ ಮಾಡ್ತಾ ಇರ್ತೀವಿ. ವೆನ್ ವಿ ಆರ್ ಇನ್ ಡೀಪ್ ಮೆಡಿಟೇಟಿವ್ ಸ್ಟೇಟ್, ಆ ಲೆವೆಲ್ಲೇ ಬೇರೆ, ಆ ಬ್ರೈನ್ ವೇವ್ ಫಂಕ್ಷನ್ನೇ ಬೇರೆ ಇರುತ್ತೆ ಆ ಟೈಮಲ್ಲಿ. ಸೊ ಹೊರಗಡೆ ದ ನೇಚರ್ ಏನಿದೆ, ಸತ್ವ ಪ್ರಧಾನ ನೇಚರ್ ಏನಿದೆ, ಹೊರಗಡೆ ಏನಿರುತ್ತೆ ಅದೇ ನಮಗೆ ಒಳಗಡೆ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ ಕಾನ್ಸೆಪ್ಟು. ಸೊ ನೇಚರ್ ಇಟ್ ಸೆಲ್ಫ್ ಇಸ್ ಸತ್ವಪ್ರಧಾನ ಆ ಟೈಮಲ್ಲಿ. ಯಾಕೆಂದರೆ ಎಲ್ಲ ಕಾಮಾಗಿದೆ, ಎಲ್ಲ ಇದಾಗಿದೆ, ತುಂಬ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ದಟ್ ಮೀನ್ಸ್ ದೆರ್ ಈಸ್ ವೆರಿ ಲೀಸ್ಟ್ ಸ್ಕೋಪ್ ಫಾರ್ ಡಿಸ್ಟ್ರಾಕ್ಷನ್ಸ್. ಹಾಗಾಗಿ ಸತ್ವಪ್ರಧಾನ ಟೈಮು, ತುಂಬ ಬೇಸಿಕ್ಕಾಗಿ ಹೇಳೋದಾದರೆ ಹಾಗಾಗಿ ಅದು ಸತ್ವಪ್ರಧಾನ ಟೈಮ್ ಇರೋದ್ರಿಂದ ಈ ನಮ್ದು ಯಾವುದ್ಯಾವುದು ಇಂಟರ್ನಲೈಸೇಷನ್ ಪ್ರಾಕ್ಟೀಸ್ಗಳಿದ್ದಾವೆ, ಸತ್ವ ಡಾಮಿನೆನ್ಸ್ ಟೈಮಲ್ಲೇ ನಮ್ಗೆ ಡೀಪಾಗಿ ಹೋಗೋಕ್ಕಾಗೋದು. ಇಂಟರ್ನಲೈಸೇಷನ್ ಅಂದರೆ ಕುಡ್ ಬಿ ಸ್ಟಡಿಂಗ್, ಕುಡ್ ಬಿ ಜಪ, ಕುಡ್ ಬಿ ಮೆಡಿಟೇಷನ್, ಎನಿಥಿಂಗ್ ವೇರ್ ಇಟ್ ರಿಕ್ವೈರ್ಸ್ ಯುವರ್ ಫೋಕಸ್, ವೇರ್ ಇಟ್ ರಿಕ್ವೈರ್ಸ್ ಯುವರ್ ಕಾನ್ಸಂಟ್ರೇಷನ್ ಆ್ಯಂಡ್ ಗ್ರೋತ್, ಇಂಟರ್ನಲ್ ಗ್ರೋತ್. ಓಕೆ, ಹಾಗಾಗಿ ಆ ಟೈಮಲ್ಲಿ ಮಾಡಿ ಅಂತ. ಬಟ್ ಅಫ್ಕೋರ್ಸ್ ಲೈಫ್ದು ಕಮಿಟ್ಮೆಂಟ್ಸ್ ಇರ್ತವೆ, ಸೊ ಹಂಗೆ ಆವಾಗ ಆಗಿಲ್ಲ ಅಂದರೆ ಯು ಹ್ಯಾವ್ 2 more ಸಂಧ್ಯಾ ಟು ಗೆಟ್ ಇಟ್ ಡನ್. ಥ್ಯಾಂಕ್ ಯು ಫಾರ್ ಬ್ರಿಂಗಿಂಗ್ ಇನ್ ಈ ಒಂದು ಪರ್ಸ್ಪೆಕ್ಟಿವ್. ಸೊ ನೀವು ಆಲ್ಸೋ ಗಾಯತ್ರಿ ಮಂತ್ರದ್ದು ಹೆಣ್ಮಕ್ಳು ಹೇಳೋಂಗಿಲ್ಲ ಅಂತ ಕೆಲವುದು ನೀವು ಪ್ರಶ್ನೆ ಮಾಡಲ್ವಾ, ಅಥವಾ ಇದು ವೇದಗಳಲ್ಲಿ ಹೀಗೆ ಬಂದಿದೆ ಅಂತ ಅದಕ್ಕೆ ರೆಫರೆನ್ಸ್ ಕೊಟ್ರಲ್ಲ? ಸ್ತ್ರೀ ಶೂದ್ರ ದ್ವಿಜ ಬಂಧೂನಾಂ ಗೋಚರ ತ್ರಯೋ ವೇದಾನ ಗೋಚರಾಹ. ಅದೇ ಸಂಧ್ಯಾ ವಂದನದ ಬಗ್ಗೆ ಹೇಳ್ತಾ ಇದ್ವಿ. ಅದು ಆ್ಯಕ್ಚುಯಲ್ ಕಾನ್ಸೆಪ್ಟ್ ಆಫ್ ಉಪನಯನ ಸಂಸ್ಕಾರ ವಾಸ್ ದಟ್. ಒಂದ್ಸರಿ ಉಪನಯನ ಸಂಸ್ಕಾರ ಆದಮೇಲೆ ಅವ್ರು ಸಂಧ್ಯಾ ವಂದನೆ ಮಾಡ್ಕೊಂಡು ಹೋಗಬೇಕು. ಹೊರಗೆ ಹೊರಟು ಅವ್ರದ್ದು ಎಜುಕೇಷನ್ ಏನಿದೆ ಅದು ಮಾಡ್ಕೊಂಡು ವಾಪಸ್ ಬರೋದು. ದಟ್ ವಾಸ್ ದಿ ಒರಿಜಿನಲ್ ಇದು ಪ್ರಾಕ್ಟೀಸ್ ಏನಿತ್ತು ಅದು. ವೇದ ಅಧ್ಯಯನಕ್ಕೆ ಗಾಯತ್ರಿ ಮಂತ್ರ ಇಸ್ ದ ಫೌಂಡೇಶನ್. ಯಾಕೆಂದರೆ ವೇದ ಆರ್ ಸೋ ಕಾಂಪ್ಲೆಕ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್. ಯಾಕೆಂದರೆ ಅವ್ರು ನಾ ಹೇಳ್ದಂಗೆ ಸುಮ್ಮನೆ ಪದ ಮತ್ತು ಅರ್ಥ ಅಲ್ಲ ವೇದಗಳು, ಇಟ್ ಈಸ್ ಬಿಯಾಂಡ್ ದಟ್. ಅದು ಅರ್ಥ ಮಾಡ್ಕೋಬೇಕಂದ್ರೆ ಸಸ್ವರ ವೇದ ಮಂತ್ರಗಳು ಆ್ಯಕ್ಚುಲಿ ಪವರ್ಫುಲ್. ವಿದೌಟ್ ಸ್ವರ ಹೇಳಿದ್ರೆ ಅಷ್ಟು ಪವರ್ಫುಲ್ ಆಗಲ್ಲ ಅಂತ, ಅಷ್ಟು ಇಂಪ್ಯಾಕ್ಟ್ ನಿಮ್ಮ ಒಳಗೂ ಆಗಲ್ಲ. ಅಂದರೆ ಹೊರಗಡೆನೂ ಆಗಲ್ಲ ಅನ್ನೋದು. ಸೊ ಅದೆಲ್ಲ ಮಾಡೋಕ್ಕೆ ನಮ್ಮ ಮನಸ್ಸಿಗೆ ಕೆಪಾಬಿಲಿಟಿ ಬರಬೇಕು ಅಂದರೆ ಗಾಯತ್ರಿ ಮಂತ್ರ ವಿಲ್ ಪ್ರಿಪೇರ್ ಅಸ್ ಫಾರ್ ದಟ್. ಸೊ ಇದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಗಾಯತ್ರಿ ಮಂತ್ರ ಅನ್ನೋದು, ವೇದ ಅನ್ನೋದು ದೊಡ್ಡದೊಂದು ಹೆಮ್ಮರ. ಗಾಯತ್ರಿ ಮಂತ್ರ ಅನ್ನೋದು ಅದರ ರೂಟು. ದ ರೂಟ್ಸ್ ಆಫ್ ದ ವೇದಾಸ್ ಈಸ್ ಗಾಯತ್ರಿ ಮಂತ್ರ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಸ್ಟಡಿಯಿಂಗ್ ದ ವೇದಾಸ್, ಅಂಡರ್ಸ್ಟ್ಯಾಂಡಿಂಗ್ ದ ವೇದಾಸ್, ಪ್ರಾಕ್ಟಿಸಿಂಗ್ ವಾಟ್ ಈಸ್ ಟಾಟ್ ಇನ್ ದ ವೇದಾಸ್. ಆ್ಯಂಡ್ ವಿ ಥಿಂಕ್ ಇಟ್ ಈಸ್ ಲಿಮಿಟೆಡ್ ಟು ಷೋಡಶೋಪಚಾರ ಪೂಜಾ. ಅಲ್ಲ, ದ್ಯಾಟ್ಸ್ ಒನ್ ವೇ. ಅದು ಎಕ್ಸ್ಟರ್ನಲ್ ವೇ, ವಾಟ್ ಎವರ್ ಕಮ್ಸ್ ಇನ್ಸೈಡ್ ಅದು. ಆಯಿತಾ? ಅದು ಆಗಬೇಕು ಅಂದರೆ ನಮ್ಮ ಮನಸ್ಸು ಅಷ್ಟು ಶಕ್ತಿಯುತವಾಗಬೇಕು. ಅದಕ್ಕೆ ಗಾಯತ್ರಿ. ಸೊ ಅನುಷ್ಠಾನ, ಗಾಯತ್ರಿ ಅನುಷ್ಠಾನ ವೇದಕ್ಕೆ ತುಂಬ ಇಂಪಾರ್ಟೆಂಟು. ಇಟ್ಸ್ ಲೈಕ್ ಪ್ರತಿದಿನ ಗಾಯತ್ರಿ ಅನುಷ್ಠಾನ ಅಂದರೆ ಜಪ ಮಾಡೋದು ಅಂದರೆ ನೀವು ವೇದ ಅನ್ನೋ ಹೆಮ್ಮರಕ್ಕೆ ನೀವು ನೀರು ಕೊಡ್ತಾ ಇದ್ದೀರಾ ಅಂತ. ನಿಮ್ಮ ವೇದ, ನಿಮ್ಮ ಅನುಷ್ಠಾನ ನಿಮ್ಮ ರೂಟನ್ನು ಸ್ಟ್ರಾಂಗ್ ಮಾಡುತ್ತೆ. ಅದ್ರ ಬೇಸ್ ಮೇಲೆ ನೀವು ಏನೇನು ಕಲಿತೀರ, ನಾಟ್ ಜಸ್ಟ್ ವೇದ, ಈವನ್ ಹೊರಗಡೆ ಇವತ್ತಿನ ಕಾಲದಲ್ಲಿ ಏನು ಎಕ್ಸ್ಟರ್ನಲ್ ನಾವು ಕಲಿತಾ ಇದ್ದೀವಿ ಅದೂ ಎಲ್ಲ ಸಪೋರ್ಟ್ ಮಾಡುತ್ತೆ ನಮ್ಮದು ಗಾಯತ್ರಿ ಅನುಷ್ಠಾನ. ಹಾಗಾಗಿ ಗಾಯತ್ರಿ ಅನುಷ್ಠಾನ ಈಸ್ ದ ಫೌಂಡೇಶನ್.